ನನಗೆ ಗುರ್ತು ನೋಡಿದೆ ಅಲ್ಲ, ಸುಪ್ರೀಂ ಕೋರ್ಟು ಭಾಳಷ್ಟು ಸಲ ಈ ರೀತಿ ಹೇಳಿದೆ. ಅವರು ಸುಪ್ರೀಂ ಕೋರ್ಟು ಕಮೆಂಟ್ಸ್ನಲ್ಲಿ ಇಡಿನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರ ಅಂತಕ್ಕಂಥ ಮಾತನ್ನು ಹೇಳಿ ಜಡ್ಜ್ಮೆಂಟ್ ಹೇಳಿದೆ ಅಂತ ನಾನು ಓದ್ತಾ ಇದ್ದೀನಿ. ಮೋಸ್ಟ್ಲಿ ಅದೇ ರೀತಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಕೂಡ. ಸೊ ಇವತ್ತು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಪದೇ ಪದೇ ಬರೀ ಇಡಿ ಅಷ್ಟೇ ಅಲ್ಲ, ಇಡಿಯ ಸಂಪೂರ್ಣ ಇಲ್ಲಿವರೆಗೆ ಆಗಿರ್ತಕ್ಕಂಥ ಏನು ರೈಡ್ಗಳಿದೆ, ಇಡಿಯ ರೈಡ್ಗಳು ಸುಮಾರು 4,000ಕ್ಕೂ ಹೆಚ್ಚು ರೈಡ್ಗಳಿದ್ದಾವೆ. ಅದರಲ್ಲಿ 95% ಶೇಕಡ ಅಪೋಸಿಷನ್ ಪಾರ್ಟಿಗಳ ಮೇಲಿದೆ. ಒಟ್ಟಾರೆ ಇವತ್ತು ನೋಡಿದ್ರೆ 0.1% ಸಕ್ಸಸ್ ರೇಟ್ ಇಲ್ಲ ಇಡಿದು. ಅದು ಸಂಪೂರ್ಣ ಸುಪ್ರೀಂ ಕೋರ್ಟ್ ಭಾಳ ಹತ್ತಿರದಿಂದ ಗಮನಿಸಿದೆ. ಅದಕ್ಕಾಗಿ ಇಂಥ ಒಂದು ವರ್ಡಿಕ್ಟ್ ಕೊಟ್ಟಿದೆ. ಇದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನಕ್ಕೆ ಅರ್ಥ ಆಗುತ್ತೆ ಯಾವ ರೀತಿಯಾದಂಥ BJPಯವರು ಇಡಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆಗಿರಲಿ, ಫೆಮಾ ಆಗಿರಲಿ, ಇಡಿ ಆಗಿರಲಿ, ಇದನ್ನೆಲ್ಲ ಕಳೆದ 14 ವರ್ಷದಿಂದ ಅವರಿಗೆ ಸ್ವಂತಕ್ಕೆ ರಾಜಕೀಯ ಲಾಭಕ್ಕಾಗಿ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಅಲ್ಲ, ಶಕ್ತಿ ಅಂತ ಏನಿಲ್ಲ. ಇದು ಭಾಳ ಮಾನಸಿಕವಾಗಿ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಮೂಡಾ ಕೇಸ್ ಎಲ್ಲಿಂದ ಎಲ್ಲಿಗೆ ಒಯ್ದಿದ್ದಾರೆ ತಮಗೆ ಗುರ್ತಿದೆ. ಇಂಥ ಹಲವಾರಿದೆ. ಈಗ ನಮ್ಮ ಗವರ್ನರ್ ಜಮ್ಮು ಕಾಶ್ಮೀರ ಮೊದಲಿರ್ತಕ್ಕಂಥ ಗವರ್ನರ್ ಮಲಿಕ್ ಅವರು ಭಾಳಷ್ಟು ಆರೋಪಗಳು ಮಾಡಿದಾಗ ಕೂಡ ಅವ್ರ ಮೇಲೆ ಕೂಡ ಇಡಿ ಮಾಡಿರ್ತಕ್ಕಂಥದ್ದು. ಸುಮಾರು 25 ಕಾಂಗ್ರೆಸ್ ಲೀಡರ್ಗಳು ಯಾರ ಮೇಲೆ ಫೆರಾ ಇಡಿ ರೇಡ್ಗಳಾಗಿತ್ತು, CBI ರೇಡ್ಗಳಾಗಿತ್ತು, ಕರಪ್ಷನ್ ಚಾರ್ಜಸ್ ಇತ್ತು, ಅವರೆಲ್ಲರೂ ಸಂಪೂರ್ಣ ಈಗ BJPಗೆ ಹೋಗ್ಬಿಟ್ಟಿದ್ದಾರೆ. ವಾಷಿಂಗ್ ಪೌಡರ್ ನಿರ್ಮ ಆಗಿಬಿಟ್ಟಿದೆ. ಒಬ್ಬರ ಮೇಲೆ ಕೂಡ ಕೇಸ್ ಇಲ್ಲ. ಮೊನ್ನೆ ಬಾಂಬೆನಲ್ಲಿ ನಾನು ಆಕಸ್ಮಿಕವಾಗಿ ನೋಡ್ತಿದ್ದೆ, ಇಡಿ ಆಫೀಸ್ನಲ್ಲಿ ಬೆಂಕಿ ಹತ್ಬಿಟ್ಟಿದೆ. ಮೊನ್ನೆ ಬಾಂಬೆನಲ್ಲಿ ಇಡಿ ಆಫೀಸ್ನಲ್ಲಿ ಬೆಂಕಿ ಹತ್ಬಿಟ್ಟಿದೆ. ಕಂಪ್ಯೂಟರ್ ಹಿಡಿದು ಎಲ್ಲ ಸುಟ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಅದ್ರಾಗ ಯಾರ್ಯಾರ್ದು ಇದೆ ಡಾಕ್ಯುಮೆಂಟ್ಸು ಅಂತಕ್ಕಂಥದ್ದು ಸ್ವಲ್ಪ ಪರಿಶೀಲನೆ ಮಾಡಿ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾರು ಈ ದೇಶ ಕೊಳ್ಳೆ ಹೊಡೆದು ಹೋಗಿದ್ರು, ಯಾರ ಮೇಲೆ 35,000 ಕೋಟಿ ಕೇಸ್ ಇತ್ತು, ಅವ್ರದಿರ್ತಕ್ಕಂಥ ಸಂಪೂರ್ಣ ಫೈಲ್ಗಳು ಹೋಗ್ಬಿಟ್ಟಿದ್ದಾವೆ ಈಗ.